ಸೊ ನೈಕಿ ಶೋರೂಮಲ್ಲಿ ಶೂಸು ಮತ್ತು ನಾನು ಜಾಕೆಟ್ ನೋಡ್ತಾ ಇದ್ದೀನಿ. ಇದನ್ನು ಟ್ರೈ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಇಟ್ ಲುಕ್ಸ್ ಓಕೆ. ಸ್ಮಾಲ್ ತೊಗೊಂಡಿದ್ದೀನಿ. ಸ್ಮಾಲ್ ನೋಡಿ ಹಿಂಗಾಗಿದೆ, ಚೆನ್ನಾಗಿದೆ. ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೊಂದು ಸ್ವಲ್ಪ ಶಾಪಿಂಗ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ ಶಾಪಿಂಗ್ ಮಾಡೋಕ್ಕೆ. ಚಿಕಾಗೋ ಔಟ್ಲೆಟ್ ಅಂತ ಇದೆ, ಅದು ಲೈಕ್ ದೊಡ್ಡ ಮಾಲ್ ಥರ. ಅಲ್ಲೆಲ್ಲ ಲೈಕ್ ನಂಗೆ ಶೂಸ್ ಬೇಕಾಗಿತ್ತು, ಅದಕ್ಕೆ ನೈಕಿ ಶೂಸ್ ಅಂದರೆ ಅಲ್ಲಿ ಚೆನ್ನಾಗಿ ಸಿಗುತ್ತೆ ಒಂದು ಸ್ವಲ್ಪ ಕಮ್ಮಿ ಪ್ರೈಸಿಗೆ ಅಂತ. ಕಮ್ಮಿ ಪ್ರೈಸ್ಗೆ ಅಂದರೆ ಒಂದು ಆಫರ್ ಥರ ಕೊಡ್ತಾರೆ ಅಂತ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಕಮ್ಮಿ ಪ್ರೈಸ್ ಅಂದರೆ ಕಮ್ಮಿ ಪ್ರೈಸ್ ಕೊಡೋಲ್ಲ, ತೀರಾ ಲೈಕ್ ಆಫರಲ್ಲಿ ಕೊಡ್ತಾರೆ, ಒಂದು ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ ಆ ಥರ. ಸೊ ಲೈಕ್ ಕಂಪನಿ ಇದೆ, ಲೈಕ್ ಯಾಕೆ ಅಲ್ಲಿಗೆ ಹೋಗ್ಬಾರ್ದು ಅಂತ ಎಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ತಾ ಇದ್ದೀವಿ. ಆ್ಯಂಡ್ ತುಂಬ ಲೈಕ್ ಚಳಿ ಸ್ಟಾರ್ಟ್ ಆಯಿತು. ಇನ್ನು 2 ಡೇಸಿಂದ ಅಷ್ಟೊಂದು ಚಳಿ ಇಲ್ಲ. ಸೊ ಲೈಕ್ ಸಮ್ಮರ್ ಫೀಲ್ ಆಗ್ತಾಯಿದೆ, ತುಂಬ ಸೆಕೆ ಆಗ್ತಾಯಿದೆ. ಲಾಸ್ಟ್ ವೀಕೆಲ್ಲ ತುಂಬ ಚಳಿ ಇತ್ತು, ಈ ವೀಕ್ ಅಷ್ಟೊಂದು ಚಳಿ ಇಲ್ಲ. ಸೊ ನೋಡಿ ಹಿಂಗಿದೆ ವೆದರ್. ಎಲೆ ಎಲ್ಲ ಉದ್ರೋಗ್ತಾಯಿದೆ. ಎಲೆ ಎಲ್ಲ ನೋಡಿ ಹೆಂಗೆ ಉದ್ರೋಗ್ಬಿಟ್ಟಿದೆ. ಒಂದು ಎಲೆ ಎಲ್ಲ ಫುಲ್ಲು ಬೋರ್ಡ್ ಆಗಿಬಿಟ್ಟಿದೆ ಮರಗಳೆಲ್ಲ. ಇದರಲ್ಲಿ ಇನ್ನೂ ಅಷ್ಟೊಂದು ಉದ್ರಿಲ್ಲ. ಪಂಪ್ಕಿನ್ ಪ್ಯಾಚ್ ಮಾಡಿದ್ದಾರೆ ನೋಡಿ, ಪಂಪ್ಕಿನ್ ಎಲ್ಲ ಡಿಸೈನ್ ಮಾಡಿಟ್ಟಿದ್ದಾರೆ, ಎಲ್ಲ ತುತ್ತು ಮಾಡಿ. ಮನೆ ಮುಂದೆ ಏನೋ ಇದೆ. ಹೋ ಅಲ್ಲಿ ನೋಡಿ ಒಂದು ಸ್ವಲ್ಪ ಊಟ ಹಾಕಿದ್ದೆ, ಸ್ಕ್ವಿರಲ್ಸ್ಗೆ ಕುತ್ಕೊಂಡು ತಿಂತಾ ಇದೆ. ನಾನು ಏನಿದೆ ಇಟ್ಕೊಳ್ತಿದ್ದೆ, ಹೆಂಗೆ ತಿಂತಾ ಇದೆ. ಓ ಮೈ ಗಾಡ್, ನಾನು ನೋಡಿ ಹೆಂಗೆ ತಿಂತಾ ಇದೆ. ಅದು ಕೆಳಗಡೆ ಹೋಗಿ ನೋಡೋಣ. ಸ್ವಲ್ಪ ಬ್ರೆಡ್ ಕ್ರಮ್ಸ್ ಹಾಕಿದ್ದೆ, ಆರಾಮಾಗಿ ತಿನ್ನಲಿ, ಯಾಕೆ ಡಿಸ್ಟರ್ಬ್ ಮಾಡೋದು ಅದನ್ನು. ನನ್ನ ಟೊಮೆಟೊ ಪ್ಲ್ಯಾಂಟ್ ನೋಡಿ ಹೆಂಗಾಗ್ಬಿಟ್ಟಿದೆ. ಇದೆಲ್ಲ ಕೋಲ್ಡಿಗೆಲ್ಲ ಸತ್ತೋಗ್ತಾ ಇದೆ. ಇದಿಷ್ಟೇ ಇಟ್ಟಿರೋದು, 2 ಪಾಟ್ ಒಳಗಡೆ ಇಟ್ಟಿದ್ದೀನಿ, ಯಾಕಂದರೆ ಎಲ್ಲನೂ ಇಡೋಕ್ಕಾಗಲ್ಲ, ಅದಕ್ಕೆ ಒಳಗಡೆ ಇಟ್ಟಿರೋದು ತೋರಿಸ್ತೀನಿ ಬನ್ನಿ. ಒಳಗಡೆ ಹಿಂಗಿಟ್ಟಿದ್ದೀನಿ. ಸೊ ಇಲ್ಲಿ ತಗೊಂಬಂದು ಹಿಂಗಿಟ್ಟಿದ್ದೀನಿ. ಸಾರಿ, ಟೊಮೆಟೊ ಬಿಡ್ತಾ ಇದ್ದಾವೆ ನಾನು ಅಂತೀನಿ. ಸೊ ಟೊಮೆಟೊ ಪ್ಲ್ಯಾಂಟ್ ಟೊಮೆಟೊ ಬಿಡ್ತಾ ಇದ್ದಾವೆ. ಇಲ್ಲೋ 2 ಇದ್ದಾವೆ, ಇಲ್ಲ 2 ಇದ್ದಾವೆ, ಇಲ್ಲೊಂದಿದೆ. ಸೊ 2 ಗಿಡ ಒಳಗಡೆ ಇಟ್ಟಿದ್ದೀನಿ. ಇದೇ ನೋಡಿ ನನ್ನ ಸ್ಕ್ವಿರಲ್ಸ್ ಊಟ ಆಗ್ತಾ ಇರೋದಿದೆ, ಬ್ರೆಡ್ ಕ್ರಮ್ಸ್. ಚೆನ್ನಾಗಿದೆ, ಟೇಸ್ಟಿಯಾಗಿದೆ. ನಾನು ತಿಂದೆ, ತೆಗೆದು ತೋರಿಸ್ತೀನಿ ನೀವು. ಹಾಗೆ ಹೋಗೋಣ, ನೋಡೋಣ, ತಡೀರಿ, ನೋಡೋಣ ಹೆಂಗಿರುತ್ತೆ ಅದ್ರ ರಿಯಾಕ್ಷನ್. ಓಡೋಗುತ್ತೋ ಏನೋ ಅಂತ. ಹೋಗ್ಬಿಟ್ಟೈತೆ, ಆಚೆ ಹೋಗ್ಬಿಟ್ಟಿದೆ. ನಾನು ಓಪನ್ ಮಾಡೋ ಅಷ್ಟೊತ್ತಿಗೆ ಅಲ್ಲಿ ಹಾಕಿದ್ದೀನಿ ನೋಡಿ, ಹೊಡೋಗ್ಬಿಟ್ಟಿದೆ ಪಾಪ. ಎದುರಿಸ್ಬಿಟ್ಟೆ ಅನಿಸುತ್ತೆ, ಹೊಡೋಗ್ಬಿಟ್ಟೈತೆ. ಓಕೆ, ಆಲ್ಮೋಸ್ಟ್ ಬಂದಿದೆ. ಶಟ್, ಟೊಮೆಟೊ. ಓಕೆ, ಆಫ್ಟರ್ 2 ಇಯರ್ಸ್ ವೆಕೇಷನ್ಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಶಾಪಿಂಗ್ ಹೋಗ್ತಾ ಇರೋದು. ಆಫ್ಟರ್ 2 ಇಯರ್ಸ್ ವೆಕೇಷನ್ ಅಂದರೆ ಇಂಡಿಯಾದಲ್ಲಿದ್ದಾಗಲೂ ಎಲ್ಲೂ ಹೋಗ್ತಾ ಇರಲಿಲ್ಲ ಅಷ್ಟೊಂದು. ಇಲ್ಲಿಗೆ ಬಂದಮೇಲೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಅಮೇರಿಕಾದಲ್ಲಿ ಇದ್ದಾಗ ಆದರೂ ಒಂದು ಸ್ವಲ್ಪ ಎಲ್ಲ ನೋಡಬೇಕಲ್ಲ. ಅಮೇರಿಕಾದಲ್ಲಿ ಇದ್ದೆ ಅನ್ನೋದು ಆ ಥರ ಆಗಬಾರ್ದಲ್ಲ. ಇಲ್ಲೆಲ್ಲ ಹೋಗಿದ್ದೆ, ಚೆನ್ನಾಗಿತ್ತು ಅಂತ ಎಕ್ಸ್ಪ್ಲೋರ್ ಮಾಡಬೇಕಲ್ಲ. ಅದು ತಕ್ಕಂಗೆ ದುಡ್ಡು ಬೇಕಲ್ವಾ. ಏನು ಸುಮ್ಮನೆ ಅಮೇರಿಕಾ ಅಂದಿದ ತಕ್ಷಣ ಸುಮ್ಮನೆ ಬರಲ್ಲ. ಸೊ ಸ್ವಲ್ಪ ದುಡ್ಡು ಕೂಡಿಟ್ಕೊಂಡು ಈಗ ಹೋಗ್ತಾಯಿದ್ದೀನಿ. ಆ ಪ್ಲೇಸ್ ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ರಿವೀಲ್ ಮಾಡಲ್ಲ. ಇನ್ನು ಮುಂದಿನ ಲೈಕ್ ಏನೇನು ಡ್ರೆಸ್ಸಸ್ ತೊಗೊಂಡೆ ಅಂದರೆ ಜಾಸ್ತಿ ಡ್ರೆಸ್ಸಸ್ ತೊಗೊಂಡಿಲ್ಲ, ರೀಯೂಸ್ ಮಾಡ್ತಾಯಿದ್ದೀನಿ ಎಲ್ಲ. ಯಾವುದೋ 1-2 ಜೊತೆ ಡ್ರೆಸ್ಸಸ್ ಪರ್ಚೇಸ್ ಮಾಡಿದೆ ಅಷ್ಟೇ, ಎಲ್ಲ ರೀಯೂಸ್ ಮಾಡ್ತಾಯಿದ್ದೀನಿ.
ಅದನ್ನು ಪ್ಯಾಕಿಂಗ್ ಅದನ್ನು ವಿಡಿಯೋ ಹಾಕ್ತೀನಿ ನೆಕ್ಸ್ಟ್ ಏನೇನು ತೊಗೊಳ್ತೀನಿ ಅಂತ. ನಾನು ಶೂಸ್ ತೊಗೋಬೇಕು, ಚೆನ್ನಾಗಿರೋ ಶೂಸು ಒಂದು ಬುಕ್ ಮಾಡಿದ್ದೆ ಆನ್ಲೈನಲ್ಲಿ. ಅದು ನಮ್ಮ ಮನೆ ಹತ್ರ ವರ್ಗೂ ಬಂದು ತಿರ್ಗಾ ರಿಟರ್ನ್ ಹೋಯಿತು. ಅಂದರೆ ನನಗೆ ಗೊತ್ತಿರಲಿಲ್ಲ. ಸೊ ವೀಕೆಂಡ್ ಏನೋ ಲೈಕ್ ಫ್ರೈಡೇ ಬಂದಿತ್ತು, ನಾವು ಹೋಗಿ ತೊಗೊಂಡಿಲ್ಲ, ಅದು ರಿಟರ್ನ್ ಹೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಅಲ್ಲೇ ಹೋಗಿ ತೊಗೊಂಬರೋಣ ಅಂತ ಈಗ ಅಲ್ಲೇ ಲೈಕ್ ಸ್ಟೋರ್ಗೆ ಹೋಗ್ತಾಯಿದ್ದೀವಿ. ಸೊ ಲೆಟ್ಸ್ ಗೋ, ಬಾಯ್, ಕಮ್. ಗಾಳಿ. ಇವತ್ತು ನಾನು ಚಿಕಾಗೋ ಔಟ್ಲೆಟಿಗೆ ಬಂದಿದ್ದೀನಿ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಲೈಕ್ ಶಾಪಿಂಗ್ ಅಂದರೆ ಶೂಸ್ ಇರಲಿಲ್ಲ ನನ್ನ ಹತ್ರ ಬೇಸಿಕಲಿ. ಲೈಕ್ ಅದೇ 1 ವರ್ಷದಿಂದ ಒಂದೇ ಶೂಸ್ ಯೂಸ್ ಮಾಡ್ತಾಯಿದ್ದೆ, ಅದಕ್ಕೆ ಚೇಂಜ್ ಮಾಡೋಣ ಅಂದರೆ ಅದು ಎಲ್ಲ ನೋಡಿ ಹೆಂಗಾಗಿದೆ. ಲೈಕ್ ಫುಲ್ಲು ಒಳ್ಳೆ ಕುಚಮೂರಲ್ಲಿ ಏನೋ ಉಳ್ಳಾಡ್ದಂಗೆ ಆಗ್ಬಿಟ್ಟಿದೆ ಅದು ಶೂಸು, ಅದಕ್ಕೆ ಚೇಂಜ್ ಮಾಡೋಣ ಅಂತ. ಲೈಕ್ ಲಾಸ್ಟ್ ಇಯರು ನೈಕಿ ತೊಗೊಂಡಿದ್ದೆ, ಅದೇ ನನಗೆ ಕಂಫರ್ಟಬಲ್ ಅನಿಸ್ತು ನೈಕಿ. ಸೊ ಐ ಡೋಂಟ್ ವಾಂಟ್ ಟು ಚೇಂಜ್ ಎನಿ ಅದರ್ ಬ್ರ್ಯಾಂಡ್ ಅಂತ ಅನಿಸ್ತು. ಏಕೆಂದರೆ ಕಾಲು ನೋವೆಲ್ಲ ಹೋಯ್ತು, ಎಷ್ಟೊಂದು ಕಾಲು ನೋವಿತ್ತು ನನಗೆ. ಲೈಕ್ ಅದನ್ನು ಬೇರೆ ಶೂಸ್ ಹಾಕ್ಕೊಂಡ್ರೆ ಕಾಲು ನೋವು ಬಂದ್ಬಿಡೋದು, ಅದಕ್ಕೆ ಡೈಲಿ ಹಾಕ್ಕೋಬೇಕಲ್ಲ, ಅದಕ್ಕೆ ನೈಕಿಲೇ ಇನ್ನೊಂದು ಸತಿ ತೊಗೊಂಬಿಡೋಣ ಅಂತ ಅಂದ್ಕೊಂಡು ನೈಕಿ ಶೂಸ್ ತೊಗೊಬೇಕು. ಆಮೇಲೆ ಅಲ್ಲೊಂದು ಶಾರ್ಟ್ಸು ಮತ್ತು ಜಾಕೆಟ್ ಬೇಕಾಯ್ತು ವಿಂಟರ್ಗೆ, ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಔಟ್ಲೆಟಿಗೆ ಬಂದಿದ್ದೀನಿ. ಸೊ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ರೋಡಲ್ಲೂ ಏನೋ ಕನ್ಸ್ಟ್ರಕ್ಷನ್ಸ್ ಮಾಡ್ತಿದ್ದಾರೆ ಎಲ್ಲ ನೋಡಿ, ಸೈಡಲ್ಲಿ ಹೆಂಗೆ ಎಲ್ಲ ಆಡ್ಕೊಂಡು ಕೂತಿದ್ದಾರೆ ಟ್ರಾಫಿಕ್ ಜಾಮ್ ಮಾಡಿಕೊಂಡು. ಇದು ಮೇಯ್ನ್ ಲೈಕ್ ಚಿಕಾಗೋಗೆ ಹೋಗೋ ರೋಡು, ಅಂದರೆ ಲೈಕ್ ಡೌನ್ ಟೌನ್ಗೆ ಹೋಗೋ ರೋಡು. Like a pair of puppet strings. Did it ever occur to you my heart's more than a toy? Please go easy on me, babe. Send message after message. ನೋಡಿ ಅಲ್ಲೇನೋ ಕಾಣಿಸ್ತದಲ್ಲ, ಅದೆಲ್ಲ ಕಂಟೈನರ್ಸು. ಈಗ ಶಿಪ್ಪಿಂದ ಬರುತ್ತಲ್ವ ಕಂಟೈನರ್ಸು, ಅದೆಲ್ಲ ಇಲ್ಲಿ ಬರುತ್ತೇನೋ. ಚಿಕಾಗೋ ಸೆಂಟರ್ ಪಾಯಿಂಟ್ ಅಂತ, ಎಲ್ಲ ಟ್ರಾನ್ಸ್ಪೋರ್ಟ್ ಏನೇನು ಗೂಡ್ಸ್ ಬರುತ್ತೋ ಅದು ಫಸ್ಟ್ ಚಿಕಾಗೋಗೆ ಬಂದು ಆಮೇಲೆ ಡಿಸ್ಟ್ರಿಬ್ಯೂಟ್ ಆಗುತ್ತಂತೆ ಎಲ್ಲ ಸ್ಟೇಟ್ಸ್ಗೆ. ಚಿಕಾಗೋ ಹತ್ರ ಏರ್ಪೋರ್ಟ್ ಇದೆ. ಏರ್ಪೋರ್ಟ್ ಹತ್ರ ಹೋದರೆ ಸಾಕು, ಏರೋಪ್ಲೇನ್ ಇಳಿಯೋದೆಲ್ಲ ನೋಡ್ಬೋದು, ಹಂಗೆ ಕೆಳಗಡೆನೇ ಹೋಗ್ತಾ ಇರ್ತದೆ. ನೋಡಿ ನಾವು ಇಲ್ಲಿಗೆ ಹೋಗೋಕ್ಕೆ ಬಂದಿರೋದು, ಅಲ್ಲಿ ಕಾಣಿಸ್ತದೆಲ್ಲ ಔಟ್ಲೆಟ್ ಆಫ್ ಚಿಕಾಗೋ ಅಂತ, ಅಲ್ಲಿಗೆ ಹೋಗೋಕ್ಕೆ. ನನಗೆ ಒಂದು ಏನಾನ ಇಷ್ಟ ಆಗಿದೆ US ಅಲ್ಲಿ ಅಂದರೆ ಪಾರ್ಕಿಂಗು. ಎಷ್ಟು ಸಿಸ್ಟಮ್ಯಾಟಿಕ್ಕಾಗಿ ಪಾರ್ಕಿಂಗ್ ಸ್ಪೇಸ್ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ, ಫಸ್ಟ್ ಪ್ರಿಫರೆನ್ಸೇ ಪಾರ್ಕಿಂಗ್ ಕೊಡೋದು. 1,000-2,000 ಗಾಡಿ ಬಂದರೂ ಅಷ್ಟು ಕಾರ್ನ ಪಾರ್ಕ್ ಮಾಡ್ಬೋದು, ಆ ಥರ ಮಾಡಿರ್ತಾರೆ. ಇವಾಗ ಚಿಕಾಗೋ ಔಟ್ಲೆಟಿಗೆ ಬಂದಿದ್ದೀನಿ, ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು ಅದಕ್ಕೆ. Can afford to give up on you, and you know I wouldn't do that to you. You know I wouldn't treat you that way. No, I've been running, can't catch up. Oh love, what I won't do. Oh, you got me chasing waterfalls. Oh, you got me chasing waterfalls.
chasing waterfalls. Oh, 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 you got me chasing waterfalls. Oh, you got me. ಈಗ ಅಮೇರಿಕನ್ ಈಗಲ್ಸ್ ಸ್ಟೋರಿಗೆ ಬಂದಿದ್ದೀವಿ. ಸೊ ಲೈಕ್ ಒಂದು ಕ್ರಾಕ್ಸ್ ತೊಗೊಂಡಿದ್ದೀವಿ ಅಮೇರಿಕನ್ ಈಗಲ್ಸಲ್ಲಿ, ಬೆಸ್ಟ್ ಅನ್ಬೋದು. ಸೊ ಇನ್ನೊಂದು ನೋಡೋಣ ಅಂತ ಬಂದಿದ್ದೀವಿ. ನೋಡೋಣ, ತೊಗೊಳಂಗಿದ್ರೆ ತೊಗೊಳ್ತೀನಿ, ಇಲ್ಲ ಇಲ್ಲ. ಜಸ್ಟ್ ಸೀನ್. You know just what you do to me. Play my emotions like a pair of puppet strings. Did it ever occur to you my heart's more than a toy? ಇದು ಚೆನ್ನಾಗಿದೆ ಅಲ್ಲ ಔಟ್ಫಿಟ್ಟು, ಇದು ಚೆನ್ನಾಗಿದೆ. ವಿಂಟರ್ಗೆ ಹಾಕಿದ್ದಾರೆ ಜಾಸ್ತಿ, ಎಲ್ಲ ವಿಂಟರ್ ಕ್ಲೋತ್ಸ್ ಹಾಕಿದ್ದಾರೆ, ವಿಂಟರ್ ವೇರು. ಅಷ್ಟೊಂದು ಇನ್ನು ಸಮ್ಮರ್ ವೇರ್ ಹಾಕಿಲ್ಲ. ವಿಂಟರ್ ಈಗ ಬರ್ತಾ ಇದೆಯಲ್ಲ, ಅದಕ್ಕೆ ವಿಂಟರ್ ವೇರ್ಸ್ ಹಾಕಿದ್ದಾರೆ. ಇದು ಚೆನ್ನಾಗಿದೆ. ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಬಾಯ್ಸಿಗೆ. ಚಾಕ್ಲೇಟ್ ಅಂಗಡಿ ನೋಡಿ, ಫುಲ್ಲು ಕ್ಯಾಂಡೀಸ್ ಇದೆ ಇದರಲ್ಲಿ. ನಾವು ಹೋಗ್ತಾ ಇಲ್ಲ, ಬಿಕಾಸ್ ನಂಗೆ ಕ್ಯಾಂಡೀಸ್ ಬೇಡ. ಈಗ ಫ್ರೀ ಕ್ಯಾಂಡಿ ಸ್ಯಾಂಪಲ್ಸ್ ಇದೆ ಅಂತೆ. ನನಗೊಂದು ಜೀನ್ಸ್ ಬೇಕಾಗಿತ್ತು, ಆದರೆ ನೋಡಿ ಎಷ್ಟು ಪ್ರೈಸ್ ಇದೆ. $39.95 ಅಂತೆ, $49.95, $45.95, $50 ಎಲ್ಲ ಎಕ್ಸ್ಪೆನ್ಸಿವ್ ಇದೆ. ನನಗೊಂದು ಜೀನ್ಸು ಮತ್ತು ಶಾರ್ಟ್ಸ್ ಬೇಕು. ಲೈಕ್ ಎಲ್ಲೋ ಆಚೆ ಹೋಗ್ತಾ ಇದ್ದೀನಿ, ಬಟ್ ಅಮೇರಿಕನ್ ಈಗಲ್ಸಲ್ಲಿ ನೋಡಿದೆ, ಶಾರ್ಟ್ಸ್ ನನಗೆ ಸೆಟ್ ಆಗಲಿಲ್ಲ. ಸೊ ಎಲ್ಲನ ಬೇರೆ ಕಡೆ ನೋಡೋಣ ಅಂತ ಹೋಗ್ತಾಯಿದ್ದೀನಿ. ಪ್ಯಾಂಟ್ ನೋಡಿಲ್ಲ ನಾನು, ಟೈಮ್ ಆಗೋದು ಅದಕ್ಕೆ. I wouldn't do that to you. You know I wanna treat. ಇದನ್ನ ಹೆಂಗನ ಹಾಕೊಳ್ತಾರೆ ಇದನ್ನ, ನಿಜ ನನಗಂತೂ ಅರ್ಥ ಆಗಲ್ಲ. ನೋಡಿ ಹೆಂಗೆ ಹಾಕಿದ್ದಾರೆ, ಇದನ್ನ ಹೆಂಗನ ಹಾಕೊಡ್ತಾರೆ ಬಟ್ಟೆನ. ಇದೊಂಥರ ಟಾಮ್ ಗರ್ಲ್ ಇದ್ದಂಗೆ, ಟಾಮ್ ಬಾಯ್ ಬರುತ್ತಲ್ಲ, ಟಾಮ್ ಗರ್ಲ್, ಜಸ್ಟ್ ಲೈಕ್ ಫಿಟ್ಟಿಂಗ್ ಮಾಡ್ಬೇಕು ಇದನ್ನು. ನೋಡಿ ಇದೆಲ್ಲ ಟಾಮ್ ಗರ್ಲ್ಸ್ ಇದ್ದಾರೆ ಆ ಥರ. ನಾನು ಅಳ್ತಾ ಇದ್ದೀನಿ, ಅಷ್ಟೊಂದು ದುಡ್ಡು ಖರ್ಚಾಯ್ತು, ಇಷ್ಟೊಂದು ದುಡ್ಡು ಖರ್ಚಾಯ್ತು ಅಂತ. ಇವ್ರು ನೋಡಿ ಎಷ್ಟು ಶಾಪಿಂಗ್ ಮಾಡಿದ್ದಾರೆ, ಅಪ್ಪ ದೇವ್ರೆ. ನನ್ನ ಮೇನ್ ಏನಕ್ಕೆ ಬಂದಿರೋದಂದರೆ ಶೂಸ್ ಇರಲಿಲ್ಲ. ಸೊ ಲೈಕ್ 1 ವರ್ಷದಿಂದ ಒಂದೇ ಶೂಸ್ ಯೂಸ್ ಮಾಡ್ತಾಯಿದ್ದೆ. ಸೊ ಅದಕ್ಕೆ ತಿರುಗಿ ಲಾಸ್ಟ್ ಟೈಮು ನೈಕಿ ತೊಗೊಂಡಿದ್ನಲ್ಲ, ಲೈಕ್ ಅದೇ ಚೆನ್ನಾಗಿತ್ತು, ನನಗೆ ಪೇನ್ ಏನು ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ಅದನ್ನೇ ನೈಕಿ ಶೂಸೇ ತೊಗೊಳೋಣ ಅಂತ ತಿರ್ಗಾ ಬಂದೆ. ಸೊ ಕಮ್ಮಿದು ನೋಡ್ತೀವಿ, ನೋಡೋಣ ಯಾವ ಪ್ರೈಸಲ್ಲಿ ಸಿಗುತ್ತೆ ಅಂತ ನೋಡೋಣ. ಆ ಶೋರೂಮ್ಗೆ ಹೋಗ್ತೀನಿ ಒಂದು ಸತಿ. ನೈಕಿ ಶೂಸು ಮತ್ತು ನನಗೊಂದು ಸ್ವಲ್ಪ ಶಾರ್ಟ್ಸ್ ಬೇಕು, ಜೀನ್ಸ್ ತೊಗೊಳ್ತೀನಿ. ಅದು ಬಿಟ್ಟರೆ ಇನ್ನೇನು ಖರ್ಚು ಮಾಡೋಕ್ಕೋಗಲ್ಲ ಜಾಸ್ತಿ. ಅಮೇರಿಕನ್ ಈಗಲ್ಸಲ್ಲಿ ನೋಡಿದೆ ಶಾರ್ಟ್ಸು, ನನಗೇನು ಸೆಟ್ ಆಗಲಿಲ್ಲ, ಅದಕ್ಕೆ ಸುಮ್ಮನಾದೆ. ಬೇರೆದ್ರಲ್ಲಿ ಅದನ್ನು ಬೇರೆ ಸ್ಟೋರಲ್ಲಿ ನೋಡೋಣ ಅಂತ. ಫಾರ್ ಎವರಲ್ಲೂ ಚೆನ್ನಾಗಿ, ಫಾರ್ 21 ಫಾರ್ ಎವರಲ್ಲಿನೂ ಚೆನ್ನಾಗಿ ಹಾಕಿರ್ತಾರೆ. ಫಾರ್ ಗರ್ಲ್ಸ್, ಬಾಯ್ಸ್ಗಿಲ್ಲ, ಗರ್ಲ್ಸಿಗೆ ಮಾತ್ರ ಚೆನ್ನಾಗಿರುತ್ತೆ ಕ್ಲೋತ್ಸು. ಅಂದರೆ ನಾನು ಯಾವತ್ತೂ ಪರ್ಚೇಸ್ ಮಾಡಿಲ್ಲ, ಇಲ್ಲಿ ಹೇಳ್ತಾರಲ್ಲ ಚೆನ್ನಾಗಿರುತ್ತೆ ಅಂತ, ಹಂಗೆ ಹೇಳ್ತಾ ಇದ್ದೀನಿ. ಫಾರ್ ಎವರ್ 21ಅಲ್ಲಿ 2 ಜೀನ್ಸ್ ತೊಗೊಂಡೆ. ನನಗೇನು ಅನ್ನಿಸ್ತಂದರೆ, ಇಷ್ಟೊಂದು ಫ್ರೀ ಥರ ಜನ ಇಲ್ಲಿರೋರು, ಇಷ್ಟೊಂದು ಶಾಪಿಂಗ್ ಬಂದಿದ್ದಾರೆ ಅಂದರೆ ಮಾಲಲ್ಲಿ, ಲೈಕ್ ಚಿಕಾಗೋ ಔಟ್ಲೆಟಲ್ಲಿ
ಅಷ್ಟು ಜನ ಇದ್ದಾರೆ. ಪಾರ್ಕಿಂಗೇ ಸಿಕ್ಕಿಲ್ಲ ನಮಗೆ, ಅಷ್ಟೊಂದು ಲೈಕ್ ಫುಲ್ ಆಗಿಬಿಟ್ಟಿತ್ತು ಪಾರ್ಕಿಂಗು. ಇಷ್ಟೊಂದು ಜನ ಫ್ರೀ ಇದ್ದಾರೆ, ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾರೆ ಇಲ್ಲಿರೋರು ಅನ್ನಿಸ್ಬಿಡ್ತು. ಯಾರು ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಏನೋ ತೊಗೊತಾರೆ. ಚೈನೀಸ್ ರೆಸ್ಟೋರೆಂಟ್ ನೋಡಿ, ಚೈನೀಸ್ ಫುಡ್ ಹೆಂಗಿದೆ. ಅಲ್ಲಿ ನೋಡಿ ಪಿಜ್ಜಾ ನಾವು ಯಾವ್ದು ಸೆಲೆಕ್ಟ್ ಮಾಡ್ತೀರೋ ಅದನ್ನು ಅಲ್ಲಿ ಹೀಟ್ ಮಾಡಿಕೊಡ್ತಿದ್ದಾರೆ ಹಿಂಗೆ ಮಿಷಿನ್ನು. ಪಾಸ್ಟಾ. ಸೊ ಇದೆಲ್ಲ ಫುಡ್ ಕೋರ್ಟು. ಸೊ ಎಲ್ಲ ಟೈಪ್ ಫುಡ್ ಸಿಗುತ್ತೆ ಇಲ್ಲಿ. ಚೈನೀಸು, ಇಟಾಲಿಯನ್ನು ಮತ್ತು ಅಮೇರಿಕನು ಎಲ್ಲ ಸಿಗುತ್ತೆ, ಇಂಡಿಯನ್ ಫುಡ್ ಬಿಟ್ಟು. ಇವಾಗಲೇ ಊಟ ತೋರಿಸ್ನಲ್ಲ, ಚೈನೀಸ್ ಊಟ ಹೆಂಗಿದೆ ನೋಡಿ. ವೈನ್ ಇಟ್ಟಿದ್ದಾರೆ. ಸೊ ನಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಪ್ರೆಸ್ ಮಾಡಿ ದುಡ್ಡು ಹಾಕಿ ಅಂದರೆ ಕಾರ್ಡ್ ಯೂಸ್ ಮಾಡಿಕೊಂಡು ನಾವು ತೊಗೊಬೋದು ಅನಿಸುತ್ತೆ. ಯಾವ ಥರ ಇದೆಯೋ ಗೊತ್ತಿಲ್ಲ. ವೈನ್ ಟು ಗೋ ಅಂತೆ, ಎಲ್ಲ ಬ್ರ್ಯಾಂಡ್ ಇಟ್ಟಿದ್ದಾರೆ ನೋಡಿ. ಬಿಯರ್ಸ್ ಹೆಂಗಿಟ್ಟಿದ್ದಾರೆ, ಬಿಯರು ಸಿಡರ್ ಅಂತೆ. ಸೊ ಬಿಯರ್ಸು ಮತ್ತು ಸಿಡರ್ಸು. ಸೊ ನಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಟ್ಕೊಬೋದು. ಸೊ ಇಲ್ಲೇ ಎಲ್ಲ ಇದೆ ಇಲ್ಲಿ ನೋಡಿ. ಕಪ್ ಕೇಕ್ಸ್ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ನನಗನ್ಸುತ್ತೆ ಆ ಕಪ್ ಕೇಕ್ಸು ಸೂಪರಾಗಿರುತ್ತೆ ಅಂತ. ಸೊ ಇಲ್ಲಿ ಹೆಂಗೆ ಮಾಡ್ತಾರೆ ಅಂದರೆ ವೆರಿ ಮೈಲ್ಡ್ ಶುಗರ್ ಹಾಕಿ ಮಾಡ್ತಾರೆ. ಪರ್ಫೆಕ್ಟಾಗಿರುತ್ತೆ ಬೇಕಿಂಗ್ ಎಲ್ಲ. ಲೈಕ್ ಏನೋ ಕಪ್ ಕೇಕ್ಸ್ ಆಗಿರಲಿ, ಸೊ ಬೇಕಿಂಗ್ ಎಲ್ಲ ಸಕ್ಕತ್ತಾಗಿ ಮಾಡ್ತಾರೆ ಮಾತ್ರ. ಐ ಯೂಸ್ ಟು ಲವ್ ಇನ್ ಮೈ ಲೈಕ್ ಕ್ಯಾಂಪಸಲ್ಲಿ ಮಾಡ್ತಾಯಿದ್ರು. ಸೊ ಈಗ ನೈಕಿ ಶೋರೂಮ್ಗೆ ಹೋಗೋಣ. ಸೊ ನೈಕಿ ಶೋರೂಮಲ್ಲಿ ಶೂಸು ಮತ್ತು ನಾನು ಜಾಕೆಟ್ ನೋಡ್ತಾ ಇದ್ದೀನಿ. ಫುಲ್ ದೊಡ್ಡದಾಗಿದೆ ನೋಡಿ ನೈಕಿ ಶೋರೂಮು. 2ನೇ ಸತಿ ಬರ್ತಾ ಇರೋದಿಲ್ಲಿ. ಗ್ಲಾಸಸ್ ಹಾಕಿದ್ದಾರೆ, ಬಟ್ ಐ ಡೋಂಟ್ ನೀಡ್ ಗ್ಲಾಸಸ್. ಶೂಸ್ಗೆ ಹೋಗ್ಬಿಡೋಣ, ಶೂಸ್ ಸೆಕ್ಷನ್ಗೆ. ಮೇಕಪ್ ಹಾಕಿದ್ದಾನೆ. ಈ ನನ್ನ ಫೇವ್ರೆಟ್ ಸೆಕ್ಷನ್ಗೆ ಬಂದೆ ನೋಡಿ. ಎಷ್ಟು ಪ್ರೈಸ್ ಹಾಕಿದ್ದಾರೆ ತೋರಿಸ್ತೀನಿ. ಇದು ನೋಡಿ $100 ಇದೆ, $140, $140, $175, $115, $160, $160, $160. ಮೈ ಗಾಡ್. $69 ಹಾಕಿದ್ದಾರೆ, 69 ಹಾಕಿದ್ದಾರೆ, 89, 84. ನೋಡಿ ಚೆನ್ನಾಗಿದೆ. ಈಗ ನನ್ನ ಶಾಪಿಂಗ್ ಮಾಡೋ ಟೈಮು, ಮಾಡೋಣ. ಸೊ ಆನ್ಲೈನಲ್ಲಿ ನಾನು ಇದೇ ಥರ ನೋಡಿದ್ದು. 79, 80, 99 ಇದೆ ಇದರಲ್ಲಿ. ನೋಡಿದ್ದು ಹೆಂಗಿದೆ, $89. ಬಟ್ ಇಲ್ಲಿ ಅದೇ ಥರ ಪರ್ಫೆಕ್ಟಾಗಿ ಸಿಗ್ತಲ್ಲ ನನಗೆ. ನೋಡ್ತಾ ಇದ್ದೀನಿ. ಇದು ನನ್ನ ಶೂಸ್ ನೋಡಿ, ಹಳೆ ಶೂಸು ಇಲ್ಲೇ ತೊಗೊಂಡಿದ್ದು. ಹೆಂಗಾಗಿದೆ ಇದು. ಏರ್ ಮ್ಯಾಕ್ಸು. ಈ ಥರ ಬಬಲ್ ಇದ್ದರೆ ಏರ್ ಮ್ಯಾಕ್ಸ್ ಅನ್ಸುತ್ತೆ. ಏರ್ ಮ್ಯಾಕ್ಸ್ ಅಂತಾರೆ. ಏನೋ ಗೊತ್ತಾಗ್ತಾಯಿಲ್ಲ. ಸೊ ಇಲ್ಲಿ ಈ ಥರ ಶೂಸ್ ಇಟ್ಟಿರ್ತಾರಲ್ಲ. ಸೊ ಇದು ಬೇರೆ ಸೈಜ್ ನಮಗೆ ಸೈಜ್ ಬೇಕಂದಂಗೆ ಇಲ್ಲಿ ಇಟ್ಟಿರ್ತಾರೆ. ನಾವು ಅದರಲ್ಲಿ ಚೂಸ್ ಮಾಡ್ಕೊಬೋದು. ನನಗೆ 9.5 US 9.5 ಫಿಟ್ ಆಗುತ್ತೆ. ಇಲ್ಲಿ ಯಾವುದೂ ಇಲ್ಲ. ಮೇ ಬಿ ಇದು ಅಂದ್ಕೊತೀನಿ, ಚೆಕ್ ಮಾಡಬೇಕು. ಬಟ್ ಫಸ್ಟ್ ಸೆಲೆಕ್ಟ್ ಮಾಡಬೇಕು ಶೂಸು, ಆಮೇಲೆ ನೋಡಬೇಕು. ಐಮ್ ಸೋ ಸ್ಟಕ್ ವಿತ್ ದಿಸ್, ಬಟ್ ಬೇರೆ ಕಲರ್ ನೋಡಬೇಕು. ಸೊ ಈ ಶೂಸ್ ಸೆಲೆಕ್ಟ್ ಮಾಡಿದೆ. ಲೈಕ್ ಇಟ್ಸ್ ಏರ್ ಮ್ಯಾಕ್ಸ್. I don't know how. I don't know. So confused. ಇದನ್ನು ಟ್ರೈ ಮಾಡೋಣ ಅಂತ ತಗೊಂಬಂದಿದ್ದೀನಿ.
It looks good, right? $80. It's colorful, right? ಚೆನ್ನಾಗಿ ಕಾಣಿಸ್ತಾ ಇದೆ ಅದಕ್ಕಿಂತ. I love this. I am going to take this. ಸಖತ್ತಾಗಿ ಕಾಣ್ತಾ ಇದೆ. ನೆಕ್ಸ್ಟ್ ಟೈಮ್ ಈ ಥರ ತೊಗೊಬೇಕಂತ ಆಸೆ. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಹೆಂಗೆ, ಈ ಥರ ಇಲ್ಲಾಂದರೆ ಈ ಥರ. $100. ಅಂಡರ್ ಆರ್ಮರಲ್ಲೂ ಚೆನ್ನಾಗಿರುತ್ತೆ ಬಟ್ಟೆಗಳೆಲ್ಲ, ಶೂಸು ಚೆನ್ನಾಗಿರುತ್ತೆ. ಬಟ್ ನಾನು ಯಾವತ್ತೂ ತೊಗೊಂಡಿಲ್ಲ, ಬರೀ ನೈಕಿಲಿ ತೊಗೊಂಡಿದ್ದೀನಿ. ನಾನು ಸಿಕ್ಕಾಬಡೆ ಖುಷಿಯಾಗಿದ್ದೀನಿ, ನೈಕಿ ತೊಗೊಂಡೆ. ಐ ಆಮ್ ಹ್ಯಾಪಿ. ನಾವು ಅಪ್ಪಂಗೆ ಇದ್ರಲ್ಲ ಒಂದು ವಾಚ್ ಯಾವುದನ್ನ ಕೊಡಿಸ್ಬೇಕು ಅವ್ರಿಗೆ ಬಂದಾಗ. ನಾನು ಏನೂ ತೊಗೊಳ್ತಾ ಇಲ್ಲ ಈಗ, ಯಾಕಂದರೆ ಅವ್ರು ಬಂದಾಗ ಅವರು ಸೆಲೆಕ್ಟ್ ಮಾಡಿ ಅವರು ಖುಷಿ ಪಟ್ಟು ತೊಗೊಬೇಕು. ನಾನು ತೆಗ್ದು ಇಲ್ಲಿಂದ ಕಳಿಸ್ರೆ ಒಂಥರ ಅವ್ರು ಶಾಪಿಂಗ್ ಮಾಡಿದ್ರೆ ಅವಾಗ ಅವ್ರಿಗೆ ಮನ್ಸಿಗೆ ಖುಷಿ ಆಗುತ್ತಂತ. ವಿಂಟರ್ ಜಾಕೆಟ್ ಇಲ್ಲ, ನೋಡ್ತಾ ಇದ್ರೆ $150 ಅಂತ ಇದಕ್ಕೆ, ಅಂದರೆ ಕಂಪನಿದು, ಗೆಸ್ ಕಂಪನಿದು. ಅದು ಇಷ್ಟೊಂದ $150 ಕೊಟ್ಟು ಚೆನ್ನಾಗಿದೆ ಕ್ವಾಲಿಟಿ. ಅದು ನೋಡಿ, ನಾರ್ಮಲ್ ಸ್ಲಿಪ್ಪರ್ಸ್ $32 ಅಂತೆ. ಚೆನ್ನಾಗಿದೆ, ಆದರೆ ಎಕ್ಸ್ಪೆನ್ಸಿವ್ ಆಯಿತು ತುಂಬ. $32. ಗೆಸ್ಸಲ್ಲಿ ನೋಡಿ ಶೂಸ್ ಹೆಂಗಿದೆ. ನನಗೆ ವಿಂಟರ್ಗೆ ಜಾಕೆಟ್ ಇರಲಿಲ್ಲ, ಯಾವುದನ್ನ ತೊಗೊಳೋಣ ಅಂತ ನೋಡ್ತಾ ಇದ್ದೆ. ಇಲ್ಲಿ GAPಯಲ್ಲಿ ನೋಡ್ತಾ ಇದ್ದೆ. ಇಲ್ಲಿ ಎಷ್ಟೊಂದು ಕಲರ್ಸ್ ಇತ್ತು. ಎಲ್ಲ ಕಲರ್ಸಿಗಿಂತ ಇದೇ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿತ್ತು, ಅದಕ್ಕೆ ವೈಟೇ ತೊಗೊಳೋಣ ಅಂತ ಡಿಸೈಡ್ ಇದೆ. ವೈಟ್ ಅಲ್ಲ, ಅದು ಕ್ರೀಮ್ ಕಲರು. I wouldn't do that to you. You know I wouldn't treat you that way. ಓಕೆ, ಸ್ಮಾಲ್ ತೊಗೊಂಡಿದ್ದೀನಿ. ಸ್ಮಾಲ್ ನೋಡಿ ಹಿಂಗಾಗಿದೆ, ಚೆನ್ನಾಗಿದೆ, ಚೆನ್ನಾಗಿ ಕಾಣಿಸ್ತಾ ಇದಲ್ಲ. ಒಂದು ಜಾಕೆಟು ಇರಲಿಲ್ಲ, ಅದಕ್ಕೆ ಕಲರ್ ಚೆನ್ನಾಗಿದೆ, ಇದೇ ತೊಗೊತೀನಿ. 30% ಆಫ್ ಇದೆ ಅಂತೆ, ಎಷ್ಟಾಗುತ್ತೋ ಗೊತ್ತಿಲ್ಲ. ಸೊ ಈ ಜಾಕೆಟು $50 ಇದೆ. ಸೊ 30% ಆಫ್ ಅಂತ ಹಾಕಿದ್ದಾರೆ ನೋಡಿ ಇಲ್ಲಿ. ಸೊ 30% ಆಫ್ ಅಂದರೆ $30 ಹೋಗುತ್ತೆ, $20 ಅಷ್ಟೇ. ಬೆಸ್ಟ್ ಅಲ್ವಾ? ಚೆನ್ನಾಗಿದೆ, ಕಂಫಿ ಆಗಿದೆ, ಲೈಕ್ ವಿಂಟರ್ಗೆ ವೇರ್ ಮಾಡೋ ಥರ ಇದೆ. ಏನು ಪಾರ್ಕಿಂಗ್ ಸಿಸ್ಟಮ್ ಮಾಡಿದ್ದಾರೆ ನೋಡಿ ಗುರು, ಏನು ಸಕ್ಕದಂಗೆ ಮಾಡವ್ರೆ. ಹೆಂಗೆ ನಿಲ್ಲಿಸ್ಬೇಕಂತ, 1000 ಗಾಡಿ ಬಂದರೂ ಹಂಗೆ ಒಂದೇ ಸತಿ ನಿಲ್ಲಿಸ್ಬೋದು. ಇಲ್ಲಿ ನೋಡಿ ಪಾರ್ಕಿಂಗ್ ಹೆಂಗೆ ಸಿಸ್ಟಮ್ ಮಾಡಿದ್ದಾರೆ. ಸೊ ರೆಡ್ ಲೈಟ್ ಇದೆಯಲ್ಲ, ಆ ರೆಡ್ ಲೈಟ್ ಅಂದರೆ ಫುಲ್ ಪಾರ್ಕಿಂಗ್, ಅಲ್ಲಿ ಕಾರ್ ನಿಲ್ಸಂಗಿಲ್ಲ. ಗ್ರೀನ್ ಲೈಟ್ ಇದೆಯಲ್ಲ, ಅಲ್ಲಿ ನಿಲ್ಲಿಸ್ಬೋದು ಅಂತ ಇಂಡಿಕೇಟ್ ಮಾಡ್ತಾ ಇದ್ದಾರೆ.
ಸೊ ಇದೇ ಥರ ಎಷ್ಟು ಒಂದು 4-5 ಫ್ಲೋರ್ ಪಾರ್ಕಿಂಗ್ಗೆ ಬಿಟ್ಟಿದ್ದಾರೆ. ಇದೊಂದೇ ಅಲ್ಲ, ಎಲ್ಲೇ ಹೋದ್ರೂ ಒಂದು ಸ್ಟೋರ್ಗೆ ಹೋದ್ರೂ ಲ್ಯಾಂಡ್ ಓನರು ಮಿನಿಮಮ್ ಪಾರ್ಕಿಂಗ್ ಅಂತ ಇಷ್ಟು ಜಾಗ ಬಿಡಬೇಕು ಅಂತ ರೂಲ್ಸ್ ಇದೆ ಅನಿಸುತ್ತೆ US ಅಲ್ಲಿ. ಸೊ ಅಷ್ಟು ಜಾಗ ಬಿಟ್ಟಿರ್ತಾರೆ ಪಾರ್ಕಿಂಗ್ಗೆ, ಅಷ್ಟು ಪ್ರಿಫರೆನ್ಸ್ ಕೊಡ್ತಾರೆ ಪಾರ್ಕಿಂಗ್ಗೆ. ಆಮೇಲೆ ಮಿಕ್ಕಿರೋದ್ರಲ್ಲಿ ಅವರು ಸ್ಟೋರ್ಗಳ್ನ ಕಟ್ಕೊತಾರೆ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.